ಎಲ್ಲೆಲ್ಲ ಉಂಟಾ ನಿನ್ ಎದುರಿಗೆ ಸರ್ಸಾಮಾನು ಕುಂತ್ಕೊಳ್ಳೋಣ ಅಂದ್ರೆ ಏನು? ಧಾರ್ಮೇಶ್ವರ ಮನೆ ಕೂತ್ಕೊಳ್ಳ ಪರವಾಗಿಲ್ಲ. ಕುಂತ್ಕೊಂತೀನಿ. ಇಲ್ಲೇ ಬಾರ. ಇರ್ಲೇ ಬಿಡೋಣ, ಇಲ್ಲೇ ಕೂತ್ಕೊತೀನಿ. ಮಿಸೆ 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 ಗುಂಡಾಕ್ತೀಯನ? ಹೋಗೋಣ ನೀನು. ನೀನ್ ಸರ್ಸಾಮಾನು ಕುಂತ್ಕೊಳ್ಳೋದು ತೆಪ್ಪು ಅಂದ್ಮೇಲೆ ಗುಂಡಾಕು ಅಂತ ಬೇರೆ ಕೇಳ್ತೀಯ. ನೀನ್ ಬೇಜಾರಾಯ್ತೀಯ, ರವಸ್ಟ್ ಕೊಡು. ನನ್ ಮಗನ ನುಲಿತೀಯ ಕೇಳೋದಕ್ಕೆ ಆಸೆ ಇದೆ. ನೀರ್ ಹಾಕ್ಲಿನಾ? ಅಯ್ಯೋ ಬೇಡ ಕಣ, ಯಾಕೋ? ಕ್ವಾಲಿಟಿ ಕೆಟ್ಟೋಯ್ತದೆ. ಜಾಸ್ತಿ ನೀರ್ ಹಾಕಿ ಡೈಲ್ಯೂಟ್ ಮಾಡ್ಬಿಟ್ರೆ ವಾತಾರನೆ ತಲೆ ಹಿಡ್ಕೊಬಿಡ್ತದೆ. ಬಲ್ಲ ನೀನು ಶಿವ ಶಿವ. ಯಾಕಲ್ಲ ನಿಂಗ್ ರೆಸ್ಪೆಕ್ಟ್. ಮಿಸೆ ಆ ಕೋಳಿ ಹೆಂಗ? ಯಾವ ಕೋಳಿ? ಅದೇ ಕಡು ಆ ಒಳಗೋಯ್ತಲ್ಲ ಆ ಕೋಳಿ ಹೆಂಗು? ಹೆಂಗೆ ಅಂದ್ರೆ ಸ್ವಲ್ಪನೂ ಟೇಸ್ಟೇ ಇಲ್ಲ. ಮೀಸೆ ಮನುಷ್ಯನಿಗೆ 40 ವರ್ಷ ಕಳೆದ ಮೇಲೆ ನಾಲ್ಕೆ ಚಪ್ಪಲ ಜಾಸ್ತಿ ಕಣೋ. ಹೊರ್ಗಡೆ ಬಂದಾಗ ಸ್ವಲ್ಪ ಎಂಜಾಯ್ ಮಾಡ್ಬೇಕು ಕಣೋ. ಮೀಸೆ ನನ್ಗೂನು ಬಹಳ ದಿವಸದಿಂದ ನಾಟಿ ಕೋಳಿ ತಿನ್ಬೇಕು ಅಂತ ಆಸೆ ಕಣೋ. ಹೆಂಗೆ ಏನು ಅಂತ ಅದು ಗೊತ್ತಿಲ್ಲ ಕಣ. ನಮ್ ತಾಯಿ ಸತ್ತೋಗುವೆ. ನಾನು ಇನ್ನು ಚಿಕ್ಕ ಹುಡುಗ. ಬೇಕು ಅಂದ್ರೆ ಆ ಸೀಗಡಿ ಸದ್ದಿನ ಕೇಳ್ಬಿಟ್ಟು ಹೇಳ್ತೀನಿ. ಯಾವನ ಅವ್ನು ಸೀಗಡಿಸಿದ್ದ? ಗೊತ್ತಿಲ್ವೇನ? ಅದೇ